ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರೀಸ್. ಮಗ ಬರ್ತಾ ಇದೆ ಅಪ್ಡೇಟು. ಇಟ್ಸ್ ನಾಟ್ ಅ ಪಾಸಿಟಿವ್ ಅಪ್ಡೇಟ್, ಇಟ್ಸ್ ಅ ನೆಗೆಟಿವ್ ಅಪ್ಡೇಟ್ ಫಾರ್ RCB. ಇದಕ್ಕೇನೆ ರಿಟರ್ನ್ ಮಾಡ್ಕೊಬಾರ್ದು ಅಂತಲೇ ಹೇಳಿದ್ದೆ ನಾನು ಎಷ್ಟೇ ಹೇಳಲ್ಲ. ಬಟ್ RCB ರಿಟರ್ನ್ ಮಾಡ್ಕೊಂಡ್ರು. ಏನಕ್ಕೆ ರಿಟರ್ನ್ ಮಾಡ್ಕೊಂಡ್ರು ಅಂತಲೂ ಕೂಡ ಗೊತ್ತಿಲ್ಲ. ಬೇರೆಯವ್ರನ್ನ ತೊಗೊಂಡಿರ್ಬೋದಾಗಿತ್ತು. ಆ ಒಂದು ಪೋಸ್ಟಲ್ಲಿ 5 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಎಷ್ಟೇ ಹೇಳಲ್ಲ RCB. ಸೊ ಓಕೆ, ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಡಿಸೆಂಟ್ ಪರ್ಫಾರ್ಮೆನ್ಸ್ನ RCB ಕೊಟ್ಟಿದ್ದಾರೆ. ಬಟ್ ಏನಾಗಿದೆ ಅಂತಂದರೆ ಸೀನು, ಎರಡೆರಡು ಕೇಸು, ಸ್ಟ್ರಾಂಗ್ ಕೇಸು ಎಷ್ಟೇ ಮೇಲೆ ಬಂದಿರುವಂಥದ್ದು. ಒಂದು ಮೈನರ್ನ ಅದೇನೇನೋ ಮಾಡಿದ್ದಾರೆ ಅನ್ನೋ ವಿಚಾರ, ಮೈನರ್ ಹುಡುಗಿನ ಜೊತೆಗೆ ಇನ್ನೂ ಒಂದು ರಿಲೇಷನ್ಶಿಪ್ ವಿಚಾರದಲ್ಲಿ ಆ ಒಂದು ಕೇಸು. ಸೊ 2 ಕೇಸು ಸ್ಟ್ರಾಂಗ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಸ್ಪೆಷಲ್ ಪೋಕ್ಸೋ ಕೋರ್ಟು ನಿನ್ನೆ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಬೆಲ್ನ ರಿಜೆಕ್ಟ್ ಮಾಡಿದೆ ಅಂತ ಅಪ್ಡೇಟ್ ಬಂದಿದೆ. ಆ್ಯಂಡ್ ಅವ್ರು ಯಾವುದೇ ಕಾಂಪಿಟೇಟಿವ್ ಕ್ರಿಕೆಟ್ನ ಆಡ್ತಾ ಇಲ್ಲ. ಲಾಸ್ಟ್ IPL ಅಷ್ಟೇ ಅವ್ರು ಆಡೋದು ಕಾಂಪಿಟೇಟಿವ್ ಕ್ರಿಕೆಟು. ಲಾಸ್ಟ್ IPL ಆದಾಗಿಂದ, RCB ಟ್ರೋಫಿನ ಗೆದ್ದಾಗಿಂದ ಅವ್ರು ಕಾಂಪಿಟೇಟಿವ್ ಕ್ರಿಕೆಟ್ನ ಆಡೇ ಇಲ್ಲ. ಉತ್ತರ ಪ್ರದೇಶಕ್ಕೆ ಆಡ್ತಿದ್ದಂಥ ಯಶ್ ದಯಾಳ್ನ ಉತ್ತರ ಪ್ರದೇಶ ಲೀಗ್ ಏನಿತ್ತು, T10 ಲೀಗು ಏನಿತ್ತಲ್ಲ, ಸೊ ಆ ಲೀಗಿಗೆ ಪರ್ಚೇಸ್ ಮಾಡ್ಕೊಂಡಿದ್ರು. 7 ಲಕ್ಷ ಕೊಟ್ಬಿಟ್ಟು ಒಂದು ಫ್ರಾಂಚೈಸ್ ಪರ್ಚೇಸ್ ಮಾಡ್ಕೊಂಡಿದ್ರು. ಈ ಅಲಿಗೇಷನ್ಸು ಅದು ಇದು ಎಲ್ಲ ಬಂದಿದ್ದರಿಂದ ಸ್ಟ್ರಾಂಗ್ ಆಗ್ತಾ ಇದ್ದಂಗೆ, ಸೊ ಪೊಲೀಸ್ದು ಅದು ಇದು ಎಲ್ಲ ಓಡಾಟ, ಕೋರ್ಟು ಕೇಸ್ ಓಡಾಟ ಎಲ್ಲ ಜಾಸ್ತಿ ಆಗ್ತಾ ಇದ್ದಂಗೆ ಆ ಫ್ರಾಂಚೈಸಿ ಕೂಡ ಕೈ ಬಿಟ್ಬಿಟ್ರು. ಎಷ್ಟೇ ಹೇಳಲ್ಲ 7 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ರು. ಜೊತೆಗೆ ಉತ್ತರ ಪ್ರದೇಶಕ್ಕೆ ರಣಜಿ ಟ್ರೋಫಿ ಸ್ಕ್ವಾಡ್ಗೂ ಕೂಡ ಇವರು ಸೆಲೆಕ್ಟ್ ಆಗಲಿಲ್ಲ. ಯಾವುದಕ್ಕೂ ಕೂಡ ಸೆಲೆಕ್ಟ್ ಆಗಿಲ್ಲ. ಇವಾಗ ನಡೀತಿರುವಂಥ ಇದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅಂದರೆ ಅವರೇ ಸೆಲೆಕ್ಟ್ ಮಾಡ್ತಾ ಇಲ್ಲ, ಉತ್ತರ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಅವರೇ ಸೆಲೆಕ್ಟ್ ಮಾಡ್ತಾ ಇಲ್ಲ. ಎಷ್ಟೇ ಹೇಳಿ ಬೇಡ ಗುರು, ನೀವು ಹೋಗ್ಬಿಡಿ ಗುರು, ನಿಮಗೆ ಕೇಸ್ ಎಲ್ಲ ಕ್ಲಿಯರ್ ಮಾಡ್ಕೊಬನ್ನಿ, ನೀವು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಬನ್ನಿ, ಆಮೇಲೆ ಬೇಕಾದ್ರೆ ನೋಡೋಣ ಅನ್ನೋ ಥರ ಇವಾಗ ತೆಗೆದು ಈಚೆಗಡೆ ಇಟ್ಬಿಟ್ಟಿದ್ದಾರೆ. ಅವರೇ ತೆಗೆದು ಈಚೆಗಡೆ ಇಡ್ತಾ ಇದ್ದಾರೆ. ಆ UP T10 ಲೀಗ್ ಅವರು, ಜೊತೆಗೆ ಉತ್ತರ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಅವರು ತೆಗೆದ್ಬಿಟ್ಟು ಸೈಡ್ಗೆ ಇಡ್ತಾ ಇದ್ದಾರೆ. ಎಷ್ಟೇ ಹೇಳ, ಇಲ್ಲಿ IPL ಅಲ್ಲಿ ಏನು ಗುರು, RCB 2 ಕೇಸ್ ಇರೋವಂಥವ್ರನ್ನ, ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡಿರುವಂಥವ್ರನ್ನ, ಅವ್ರ ಮೇಲೆ ಅಲಿಗೇಷನ್ ಇದೆ ಅವ್ರ ಮೇಲೆ. ಅಂದರೆ ಏನು, ಅವ್ರಿನ್ನ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಹೌದು, ಕೋರ್ಟಲ್ಲಿ ಟ್ರಯಲ್ಸ್ ನಡೀತಾ ಇರುತ್ತೆ, ಅದು ಇದು ಆಗ್ತಾ ಇರುತ್ತೆ. ಬಟ್ ಆದ್ರೂ ಇಂಥವ್ರನ್ನ ಇಟ್ಕೋಬೇಕಾ? ಅವ್ರು ನಿರಪರಾಧಿ ಅಂತ ಬಂದಾದ್ಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡಲಿ RCB. ಏನಕ್ಕೆ ರಿಟರ್ನ್ ಮಾಡ್ಕೊಬೇಕಾಗಿತ್ತು RCB ಅಂತ ಕೇಳೋರನ್ನ ಇರ್ತಾರೆ. ಅದು ಅಂತಿಂತ ಇದಲ್ಲ ಗುರು, ಕೇಸ್ ಇರೋದು ಅವ್ರ ಮೇಲೆ. ಸೀರಿಯಸ್ಲಿ ನಾನು ಹೇಳೋಕ್ಕಾಗಲ್ಲ ಅಂತಂಥ ಕೇಸು, ಹುಡುಗಿ ಮೇಲೆ, ಮೈನರ್ ಹುಡುಗಿ ಮೇಲೆ ಅದು ಇದು ಆಗಿರುವಂಥದ್ದು. ಇಲ್ಲಿ ಡೈರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ. ಗೊತ್ತಲ್ಲಪ್ಪ ಏನೇನಾಗಿದೆ ಅಂತ. ಎಸ್ ದಯಾಳ್ ನೆನೆಯಿಂದ ಸೆನ್ಸೇಷನಲ್ಲಿದ್ದಾರೆ. ಸೊ ಬೇಲ್ ಬೇರೆ ಕ್ಯಾನ್ಸಲ್ ಆಗಿದೆ ಅಂತ. ಇದು ಸೀರಿಯಸ್ ಇಶ್ಯೂ ಆಗಿರೋದ್ರಿಂದ ಇನ್ನೇನು ಪಾಪ ಅದು ಎಸ್ ದಯಾಳ್ದು ಕತೆ ನೋಡಿ. ಒಂಥರ ಒಂದು ಸಲ ಪೊಲೀಸು ಕೋರ್ಟು ಮೆಟ್ಲು ಹತ್ತುತ್ತಾ ಇದ್ದಂಗೆ ಅವ್ರ ಮೇಲಿದ್ದಂಥ ಅಭಿಪ್ರಾಯಗಳೆಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಯಾಕಂದರೆ ಅವ್ರ ಮೇಲೆ ಬರ್ತಾ ಇರೋವಂಥ ಅಲಿಗೇಷನ್ ಆ ಥರನೇ ಮೋಸ ಮಾಡಿರೋದು, ನಂಬಿಸಿ ಥ್ರೆಟನ್ ಮಾಡಿರುವಂಥದ್ದು, ಅದು ಬ್ಲ್ಯಾಕ್ ಮೇಲ್ ಅದು ಇದು ಎಲ್ಲ ಮಾಡಿರುವಂಥದ್ದು ಮೈನರ್ ಹುಡುಗಿಗೆ. ಇವಾಗ ಮೈನರ್ ಆಗಿರ್ಬೋದು, ಬಟ್ ಆ ಹುಡುಗಿ ಆ ಟೈಮಲ್ಲಿ ಮೈನರ್ ಇದ್ರಂತೆ. ಸೊ ಈ ಥರ ಫಾಲ್ಸ್ ಅಲಿಗೇಷನ್ ಇರ್ಬೋದು, ಅಥವಾ ಕರೆಕ್ಟ್ ಆಗಿರೋವಂಥ ಅಲಿಗೇಷನ್ ಇರ್ಬೋದು, ಅವ್ರ ಮೇಲೆ ಬಂದಿದೆ ಇವಾಗ. ಆ್ಯಂಡ್ ಗೊತ್ತಿರೋದನ್ನೇ FIR ಎಲ್ಲ ಆಗಿ ಎಲ್ಲ ದೊಡ್ಡ ಕೇಸೇ ಆಗೋಗ್ಬಿಟ್ಟಿದೆ. ಅವ್ರು ಆ್ಯಕ್ಟಿವ್ ಆಗಿ ಆಡ್ತಾ ಇಲ್ಲ ಅಂದರೆ ಅರ್ಥ ಮಾಡ್ಕೊಬೇಕು ನೀವು ಅವ್ರ ಕತೆ ಏನಾಗಿದೆ ಅಂತ. ಲಾಸ್ಟ್ IPL ಆಡ್ದಾಗಿಂದ ಅವ್ರು ಆ್ಯಕ್ಟಿವ್ ಆಗಿ ಆಡ್ತಾನೆ ಇಲ್ಲ, ಎಲ್ಲೂ ಕೂಡ ಆಡ್ತಿಲ್ಲ. ಅವರು ಬಾಲೇ ಹಿಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಈ ತಲೆನೋವಲ್ಲಿ. ಸೊ ಖಂಡಿತ ಸೀರಿಯಸ್ ಥಿಂಗ್ ಟು ವರಿ ಫಾರ್ RCB. ಯಾಕೆ ಅಂತಂದರೆ ಸೀರಿಯಸ್ ಥಿಂಗ್ ಏನು, ಅಂಥ ಸೀರಿಯಸ್ ಥಿಂಗ್ ಏನಲ್ಲ. ಯಾಕಂದರೆ ಇವ್ರನ್ನ ಬೇಕಾದ್ರೆ ಅಂದರೆ ನಾವು ಇಟ್ಕೊಂಡಿರೋದೇನು ಅಂದರೆ ಎಸ್ ದಯಾಳ್ ಮೇನ್ ಪ್ಲೇಯಿಂಗ್ ಲೆವೆಲ್ ಆಡೋವಂಥ ಪ್ಲೇಯರ್ ಅಂತ ಅಂದ್ಕೊಂಡು. ಸೊ ಹೌದು, ತೊಗೊಂಡಿದ್ದಾರೆ, ಮಂಗೇಶ್ ಅವ್ರನ್ನೆಲ್ಲ ತೊಗೊಂಡಿದ್ದಾರೆ, ಒಳ್ಳೊಳ್ಳೆ ಬೌಲರ್ನ ತೊಗೊಂಡಿದ್ದಾರೆ ಈ ಸೀಸನ್ನು. ಬಟ್ ಇವ್ರು ಬೇಕಿತ್ತಾ? ಇವ್ರ ಜಾಗದಲ್ಲಿ ಬೇರೆಯವ್ರನ್ನ ಪಿಕ್ ಮಾಡ್ಬೋದಾಗಿತ್ತಲ್ವ, ಬಿಟ್ಬಿಟ್ಟು ಇವ್ರನ್ನ. ಈ ಥರ ಎಲ್ಲ ಹೆಸ್ರನ್ನೆಲ್ಲ ಹಾಳು ಮಾಡ್ಕೊಂಡಿರೋಂಥ ಪ್ಲೇಯರು ನಮ್ಮ RCBಗೆ ರಿಟರ್ನ್ ಆಗಬೇಕಾಗಿತ್ತಾ? ಅದು 2-3 ಕೇಸ್, ಒಂದು ಕೇಸ್ ಅಲ್ಲ ಅವರು, 2-3 ಕೇಸ್ ಇವ್ರ ಮೇಲೆ ಆಗಿರೋವಂಥದ್ದು, ಬೇರೆಯವ್ರು ಹಾಕಿರೋವಂಥದ್ದು. ಸೊ ಹೆಸರು ಹಾಳು ಮಾಡಬೇಕು ಅಂದರೆ ಇವ್ರ ಹೆಸರನ್ನ ಏನಕ್ಕೆ ಗುರು ಹಾಳು ಮಾಡ್ತಾರೆ? ದೊಡ್ಡವ್ರ ಹೆಸರನ್ನೇ ಹಾಳು ಮಾಡ್ಬೋದಲ್ಲ. ಇವ್ರ ಹೆಸರನ್ನ ಎಸ್ ದಯಾಳ್ ಇನ್ನು ಇವಾಗ ಬಡ್ಡಿಂಗ್ ಕ್ರಿಕೆಟ್ರ್ ಇವ್ರ ಹೆಸರನ್ನ ಏನಕ್ಕೆ ಹಾಳು ಮಾಡ್ತಾರೆ? ಹೆಸರು ಹಾಳು ಮಾಡಂಗಿದ್ರೆ ಅಲ್ವಾ? ಸೊ ಎಲ್ಲ ಆಯಾಮದ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಇದು ಸ್ಯಾಡ್ ಅಪ್ಡೇಟ್ ನಮ್ಮ RCBಗೆ. ಇದೆಲ್ಲ ಸೀನೆಲ್ಲ ನೋಡ್ತವ್ರೆ ಖಂಡಿತ ಎಸ್ ದಯಾಳು IPL ಆಡೋದು ನನ್ನ ಪ್ರಕಾರ ಅಸಾಧ್ಯ ಥರನೇ ಕಾಣಿಸ್ತಾ ಇದೆ. ಸೊ ಇವ್ರನ್ನ ನೆಕ್ಸ್ಟ್ ಸೀಸನು ಖಂಡಿತ ರಿಲೀಸ್ ಮಾಡುವಂಥ ಸಾಧ್ಯತೆಯೇ ಇರುತ್ತೆ, ಅಥವಾ ರಿಪ್ಲೇಸ್ಮೆಂಟ್ ತೊಗೊಬೋದು ಇವ್ರ ಜಾಗದಲ್ಲಿ. ಇಲ್ಲಾಗಿರೋ ಎಸ್ ದಯಾಳು ಏನು ದೊಡ್ಡ ತಲೆ ಹೋಗೋವಂಥ ಮ್ಯಾಟ್ರ್ ಏನಾಗಿಲ್ಲ RCBಗೆ. ಬಿಟ್ಬಿಡ್ಬೋದು ಅಷ್ಟನ್ನ, ರಿಲೀಸ್ ಮಾಡಿಬಿಟ್ಟು. ಇವಾಗ ಇನ್ನೂ IPL ಬರೋಕ್ಕಾಗೋದಿಲ್ಲ, ಅವರು ಬೇಲ್ ಸಿಕ್ಕಿಲ್ಲ ಅಂದರೆ ಬರೋಕ್ಕಾಗೋದಿಲ್ಲ. ಅಲ್ಲ, ಇವರು ಕಾಂಪಿಟೇಟಿವ್ ಕ್ರಿಕೆಟೇ ಆಡ್ತಿಲ್ಲ, 1 ವರ್ಷ ಕಾಂಪಿಟೇಟಿವ್ ಕ್ರಿಕೆಟ್ ಹೆಚ್ಚು ಕಮ್ಮಿ ಆಡೇ ಇಲ್ಲ ಅಂತಂದರೆ ಮನುಷ್ಯ ಬಂದ್ಬಿಟ್ಟು ಹೆಂಗೆ ಡಿಲಿವರ್ ಮಾಡೋಕ್ಕಾಗತ್ತೆ ನಮ್ಮ RCBಗೆ? ನೀನು ಹೋಗೋಗುರೋ ಅಂತ ಬಿಟ್ಬಿಟ್ಟು ಯಾರು ಒಬ್ಬ ತೊಗೊಂಡ್ರು ಅಂತಂದರೆ, ಒಬ್ಬ ಬೌಲರ್ನ, ಸಗದಾಗಿರೋಂಥ ಬೌಲರ್ನ ತೊಗೊಂಡ್ರೆ ಬೆಟ್ರಾಗಿರುತ್ತೆ. ಸೊ ನೋಡೋಣ, ಕಾದು ನೋಡೋಣ. ನಾನು ಅದೇ ಹೇಳ್ತಿದ್ದೆ, ಎಸ್ ದಯಾಳ್ನಿಗೂ ರಿಟರ್ನ್ ಮಾಡ್ರು, ನಂಗೆ ಸೈಕ್ ಆಗ್ತೈತೆ ಅಂತ. ಎಸ್ ದಯಾಳ್ ರಿಟರ್ನ್ ಮಾಡಬಾರ್ದಾಗಿತ್ತು ಇವರು. ಇನ್ನೂ ಬೇಕಾದ್ರೆ ಮನೋಜ್ ಬಾಂಡ್ಗರ್ ಅವರು ರಿಟರ್ನ್ ಮಾಡಿದರೆ ಆಗಿತ್ತು, ಮ್ಯಾಗ್ ಆಗಿರುವಲ್ಲ ರಿಟರ್ನ್ ಮಾಡಿದರೆ ಆಗಿತ್ತು.
ಎಸ್ ದಯಾಳ್ ರಿಟರ್ನ್ ಮಾಡಲೇಬಾರಾಗಿತ್ತು ಆ್ಯಂಡ್ ಮಾಡಿ ತಪ್ಪು ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ. ಸೊ ಹೋಪ್ಫುಲ್ ಇದೆ ಅಂಥ ದೊಡ್ಡ ತಪ್ಪೇನು ಆಗೋದಿಲ್ಲ, ಯಾಕೆ ಅಂತಂದರೆ ರಿಪ್ಲೇಸ್ಮೆಂಟ್ ಆಪ್ಷನ್ಸು ಕೂಡ ಇದೆ ನಮ್ಮ ಆರ್ ಸಿ ಬಿ ಹತ್ರ. ಬೇರೆ ಯಾರು ಬೇರೆ ರಿಪ್ಲೇಸ್ಮೆಂಟ್ ಆಗಿ ತೊಗೋಬೋದು, ಏನು ಇವ್ರು ಆಡಲೇಬೇಕು ಇವ್ರು ಇದ್ದೇ ಇರ್ತಾರೆ ನಮ್ಮ ಟೀಮಲ್ಲಿ ಅನ್ನೋ ಥರ ಎಲ್ಲ ಏನಿಲ್ಲ. ಬಟ್ ಎಲ್ಲ ಸೀನೆಲ್ಲ ಇದನ್ನು ಕೂಡ ಎಲ್ಲ ಗೊತ್ತಿದ್ರು ಕೂಡ ನಮ್ಮ ಆರ್ ಸಿ ಬಿ ರಿಟರ್ನ್ ಮಾಡಿಕೊಡಲ್ಲ. UP T10 ಲೀಗ್ ಅವರು ಜೊತೆಗೆ ಉತ್ತರ ಪ್ರದೇಶ ಅವರನ್ನೇ ಕ್ರಿಕೆಟ್ ಅಸೋಸಿಯೇಷನ್ ಕ್ರಿಕೆಟ್ ಅಸೋಸಿಯೇಷನ್ ಅವರೇ ಅವ್ರ ಈಚೆಗಡೆ ಇಟ್ಟಿದ್ದಾರೆ. ನಾವೇನಕ್ಕೆ ರಿಟರ್ನ್ ಮಾಡ್ಕೊಂಡ್ವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.